ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿಬಿಟ್ಟು ನೀವು ನಿಮ್ಮ ಮಕ್ಕಳ ಮದುವೆಯನ್ನು ನಿಶ್ಚಯ ಮಾಡಿರ್ತೀರ. ಆ ಮದುವೆಗೆ ಯಾವುದೇ ರೀತಿ ವಿಘ್ನ ಬರಬಾರ್ದು, ಅಡೆತಡೆ ಬರಬಾರ್ದು, ಮಕ್ಕಳ ಜೀವನ ಚೆನ್ನಾಗಿರ್ಬೇಕಂದ್ರೆ ನೀವು ನಿಯಮವನ್ನು ನೀವು ಪಾಲಿಸಬೇಕಾಗತ್ತೆ. ಈ ನಿಯಮ ನೀವನ್ನಾದರೂ ಪಾಲಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳ ಮದುವೆಗೆ ಯಾವುದೇ ರೀತಿ ವಿಘ್ನ ಅಡೆತಡೆಗಳು ಬರೋದಿಲ್ಲ. ಜೊತೆಗೆ ಮಕ್ಕಳ ಜೀವನ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬನ್ನಿ. ನಮಸ್ಕಾರ ವೀಕ್ಷಕರೆಲ್ಲರಿಗೂ ಸೂಕ್ತವಾದ ಪರಿಹಾರ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗುವಂತಹ ಒಂದು ಮಹತ್ವವಾದ ಮುಖ್ಯವಾದ ವಿಷಯವನ್ನು ನಿಮಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಆ ವಿಷಯ ಏನಂದರೆ ಮದುವೆ. ಹೌದು, ಇವತ್ತು ನಾನು ಮದುವೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಯಾವುದೇ ವಿಘ್ನ ಅಡೆತಡೆಗಳು ಇರಲಾರದೆ, ಜೊತೆಗೆ ಮದುವೆ ಆದ ನಂತರ ಮಕ್ಕಳ ಜೀವನ ಚೆನ್ನಾಗಿರಲು ಒಂದು ಸರಳವಾದಂತಹ ಪರಿಹಾರವನ್ನು ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಆಸೆ ಇದ್ದೇ ಇರುತ್ತೆ. ನಮ್ಮ ಮದುವೆ ಚೆನ್ನಾಗಾಗಬೇಕು, ಮದುವೆಗೆ ಯಾವುದೇ ಅಡೆತಡೆಗಳು ವಿಘ್ನಗಳು ಬರಬಾರ್ದು, ಸರಳವಾಗಿ ಸುಸೂತ್ರವಾಗಿ ನಮ್ಮ ಮದುವೆ ಆಗಬೇಕಂತ ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಎಲ್ಲರಿಗೂ ನೋಡಿ, ಮನೆಯಲ್ಲಿ ಮದುವೆ ನಿಶ್ಚಯ ಆದ ನಂತರ ಒಂದೇ ಆಸೆ ಇರೋದು, ಮದುವೆ ಒಂದು ಚೆನ್ನಾಗಾಗ್ಬಿಡ್ಲಪ್ಪ, ಯಾವುದೂ ವಿಘ್ನಗಳಾಗಬಾರ್ದು, ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ತಂದೆ ತಾಯಂದಿರಿಗೂ ಈ ಆಸೆ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಈ ಆಸೆ ಇದ್ದೇ ಇರುತ್ತೆ. ಒಂದ್ಸಲ ಏನಾಗುತ್ತೆ ಅಂದರೆ, ನಮಗೆ ಗೊತ್ತಿಲ್ದೇನೋ ಕೆಲ ಸಣ್ಣ ಪುಟ್ಟ ತಪ್ಪುಗಳನ್ನು ನೀವು ಮಾಡ್ತೀರಾ. ಆ ಸಣ್ಣ ಪುಟ್ಟ ತಪ್ಪುಗಳಿಂದಾನೇ ಮದುವೆಗೆ ವಿಘ್ನಗಳು ಅಡೆತಡೆಗಳು ಎದುರಾಗುತ್ತೆ. ಸಣ್ಣ ತಪ್ಪೇ ಆಗಿರ್ಬೋದು, ಆದರೆ ದೊಡ್ಡ ರೀತಿಯ ನೋವನ್ನು ಉಂಟು ಮಾಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ಆ ತಪ್ಪುಗಳು ಯಾವ ತಪ್ಪುಗಳು ಮಾಡಬಾರ್ದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ನಮ್ಮ ವೀಕ್ಷಕರೊಬ್ಬರು ನನಗೆ ಕೇಳಿದ್ರು, ಮೊದಲನೆಯ ಲಗ್ನ ಪತ್ರಿಕೆಯನ್ನು ನಾವು ಯಾರಿಗೆ ನೀಡಬೇಕಂತ ನನಗೆ ಪ್ರಶ್ನೆಯನ್ನು ಮಾಡಿದರು. ಹಾಗೆ ಆ ವಿಷಯದ ಬಗ್ಗೆ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೇ ಸಂಭ್ರಮ, ಸಂತೋಷ ಎಲ್ಲವನ್ನ ಹೊತ್ತುಕೊಂಡು ಬರುವಂಥ ಒಂದು ಶುಭ ಕಾರ್ಯ ಆಗಿದೆ. ನೋಡಿ, ಮದುವೆ ನಿಶ್ಚಯ ಆದಾಗ ಪ್ರತಿಯೊಬ್ಬರು ಲಗ್ನ ಪತ್ರಿಕೆ ಅಂತ ತಯಾರಿಸ್ತಾರೆ. ಅವರ ಸಂಬಂಧಿಕರಿಗಾಗಿರಬಹುದು, ಸ್ನೇಹಿತರಿಗಾಗಿರಬಹುದು, ಆಮಂತ್ರಣ ಕೊಡೋದಕ್ಕೆ ಲಗ್ನ ಪತ್ರಿಕೆಯನ್ನು ಮಾಡಿಸ್ತಾರೆ. ಲಗ್ನ ಪತ್ರಿಕೆ ಮಾಡಿಸಿ ಆದ ನಂತರ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಅದನ್ನು ಮನೆಗೆ ತರ್ತೀರಾ, ಅದಕ್ಕೇನು ಪೂಜೆಯನ್ನು ಮಾಡೋದಿಲ್ಲ, ಸುಮ್ಮನೆ ಡೈರೆಕ್ಟಾಗಿ ನೀವು ಬೇರೆ ಜನಗಳಿಗೆ ಅದನ್ನು ಕೊಡ್ತೀರಾ. ಆ ಥರ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ನೋಡಿ, ನಾನು ಆಗಲೇ ಹೇಳಿದೆ, ಸಣ್ಣ ಪುಟ್ಟ ತಪ್ಪುಗಳೇ ಆಗಿರಬಹುದು, ದೊಡ್ಡ ನೋವನ್ನು ಉಂಟು ಮಾಡುತ್ತೆ ಅಂತ ಹೇಳಿದ್ದೀನಿ. ಲಗ್ನ ಪತ್ರಿಕೆಯನ್ನು ಯಾವುದೇ ಕಾರಣಕ್ಕೂ ಪೂಜೆ ಮಾಡದೆ, ಎಲ್ಲಕ್ಕಿಂತ ಮೊದಲು ದೇವರಿಗೆ ಕೊಡದೆ ನೀವು ಖಂಡಿತವಾಗಲೂ ಬೇರೆ ಯಾರಿಗೂ ಕೂಡ ಆ ಲಗ್ನ ಪತ್ರಿಕೆಯನ್ನು ಕೊಡಬಾರ್ದು. ಕೆಲವರಂತೂ ಈ ಲಗ್ನ ಪತ್ರಿಕೆಯನ್ನು ಮಾಡ್ಸೋಕ್ಕೆ ಪ್ರಿಂಟರ್ ಹತ್ರ ಕೊಟ್ಟಿರ್ತಾರೆ. ಪ್ರಿಂಟರ್ ಅಂಗಡಿಯಿಂದಾನೇ ಕೊಡ್ತಾ ಬಂದುಬಿಟ್ಟಿರ್ತಾರೆ. ಅದನ್ನು ಮನೆಗೆ ಬರೋಕ್ಕಿಂತ ಮುಂಚೆನೇ ಕೆಲವೊಬ್ಬರಿಗೆ ಅಲ್ಲಿ ಲಗ್ನ ಪತ್ರಿಕೆ ಆಮಂತ್ರಣವನ್ನು ಕೊಟ್ಟಿರ್ತಾರೆ. ಆ ಥರ ಖಂಡಿತವಾಗಲೂ ಮಾಡಬೇಡಿ. ನೋಡಿ, ಲಗ್ನ ಪತ್ರಿಕೆಯನ್ನು ಮನೆಗೆ ತರ್ತೀರಾ, ಮನೆಗೆ ತಂದ ದಿವಸನೇ ನೀವು ಲಗ್ನ ಪತ್ರಿಕೆಗೆ ಪೂಜೆಯನ್ನು ಮಾಡಿ. ಮೊದಲನೆಯ ಲಗ್ನ ಪತ್ರಿಕೆ ನೋಡಿ, ಹೇಳ್ತಾ ಇದ್ದೀನಿ, ತುಂಬ ಮುಖ್ಯವಾದದ್ದು ವಿಷಯ ಇದು. ಮೊದಲನೆಯ ಲಗ್ನ ಪತ್ರಿಕೆ ಇದು ವಿಘ್ನ ವಿನಾಶಕ. ಗಣಪತಿಗೆ ನೀವು ಅರ್ಪಿಸಬೇಕಾಗತ್ತೆ, ಆಮಂತ್ರಣ ಕೊಡಬೇಕಾಗತ್ತೆ. ನಮ್ಮ ಮನೆ ಮದುವೆಗೆ ಬನ್ನಿ ಅಂತ ನೀವು ಗಣಪತಿಗೆ ಆ ಲಗ್ನ ಪತ್ರಿಕೆಯನ್ನು ಕೊಡಬೇಕಾಗತ್ತೆ. ನೋಡಿ, ಲಗ್ನ ಪತ್ರಿಕೆಯನ್ನು ಕೊಡುವಾಗ ಲಗ್ನ ಪತ್ರಿಕೆಗೆ ಕುಂಕುಮ, ಅರಿಶಿನ, ಅಕ್ಷತೆ, ಹೂವನ್ನೆಲ್ಲವೂ ಇರಿಸಿ ಪೂಜೆ ಮಾಡಿಬಿಟ್ಟು ಆಮೇಲೆ ನೀವು ಆಮಂತ್ರಣ ಪತ್ರಿಕೆಯನ್ನು ನೀವು ಗಣಪತಿಗೆ ಕೊಡಬೇಕು. ಮದುವೆ ನೋಡಿ, ವಿಘ್ನ ವಿನಾಶಕ ಹೆಸರಿನಲ್ಲಿಯೇ ಇದೆ, ವಿಘ್ನ ವಿನಾಶಕ ಅಂತ ಗಣಪತಿಗೆ. ನೀವು ಮೊದಲ ಪತ್ರಿಕೆ ಗಣಪತಿಗೆ ನೀಡಬೇಕು. ಹೆಸರಿನಲ್ಲಿಯೇ ಹೇಳಿದ ಹಾಗೆ ವಿಘ್ನ ವಿನಾಶಕ. ಯಾವುದೇ ವಿಘ್ನ ನಿಮ್ಮ ಮದುವೆಗೆ, ನಿಮ್ಮ ಕುಟುಂಬದ ಮದುವೆಗೆ ಬರೋದಿಲ್ಲ ನೀವು ಗಣಪತಿಗೆ ಮೊದಲ ಲಗ್ನ ಪತ್ರಿಕೆ ನೀಡಿದ್ರೆ. ನೋಡಿ, ಹಾಗಾಗಿ ನೀವು ಮೊದಲನೆಯ ಲಗ್ನ ಪತ್ರಿಕೆ ವಿಘ್ನ ವಿನಾಶನಿಗೆ ನೀಡಬೇಕಾಗತ್ತೆ. ಗಣಪತಿಗೆ ಯಾರು ಲಗ್ನ ಪತ್ರಿಕೆ ಕೊಡಬೇಕಂದ್ರೆ, ಮನೆಯಲ್ಲಿ ನೋಡಿ, ಯಾರು ಮದುವೆ ಆಗ್ತಾ ಇದ್ದಾರೆ, ಇವಾಗ ಮದುಮಗಳಾಗಿರಬಹುದು, ಮದುಮಗ ಆಗಿರಬಹುದು,
ಅವರ ಹತ್ರ ನೀವು ಅವರ ಕೈಯಿಂದಾನೇ ನೀವು ಗಣಪತಿಗೆ ಆಮಂತ್ರಣ ಪತ್ರಿಕೆಯನ್ನು ನೀಡಬೇಕಾಗತ್ತೆ. ನಂತರ ನೋಡಿ, ಮನೆಯಲ್ಲಿ ಇರುವಂಥ ಹಿರಿಯರಿರ್ತಾರೆ ನಿಮ್ಮ ಮನೆಯಲ್ಲಿ, ಅಂದರೆ ಅಜ್ಜ ಅಜ್ಜಿ ಇರ್ತಾರೆ, ಅವರ ಆಶೀರ್ವಾದವನ್ನು ತಗೊಳ್ಳಿ. ಅವರ ಆಶೀರ್ವಾದ ತುಂಬ ಮುಖ್ಯ. ದೇವರ ಆಶೀರ್ವಾದ ಜೊತೆಗೆ ಹಿರಿಯರ ಆಶೀರ್ವಾದ ಕೂಡ ಅಷ್ಟೇ ಮುಖ್ಯ. ಲಗ್ನ ಪತ್ರಿಕೆ ಪೂಜೆ ಮಾಡ್ತೀರಾ, ಪೂಜೆ ಮಾಡಿಬಿಟ್ಟು ವಿಘ್ನ ವಿನಾಶಕ ಗಣಪತಿಗೆ ನೀಡ್ತೀರಾ. ಅದಾದ ನಂತರ ನೀವು ಮನೆಯಲ್ಲಿ ಹಿರಿಯರಿರುವಂಥವರಿಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ತಗೊಳ್ಳಿ. ನಂತರ ಎರಡನೆಯ ಲಗ್ನ ಪತ್ರಿಕೆಯನ್ನು ನೀವು ನಿಮ್ಮ ಕುಲ ದೇವರಿಗೆ, ಹೆಣ್ಣು ದೇವರಾಗಿರಬಹುದು, ಗಂಡು ದೇವರಾಗಿರಬಹುದು, ನಿಮ್ಮ ಮನೆ ದೇವರು ಯಾರಿರ್ತಾರೋ ಆ ಮನೆ ದೇವರ ಸನ್ನಿಧಿಗೆ ಹೋಗಿಬಿಟ್ಟು ನೀವು ಲಗ್ನ ಪತ್ರಿಕೆಯನ್ನು ಅರ್ಪಿಸಿ ಬರಬೇಕಾಗತ್ತೆ. ಅರ್ಪಿಸಿ ಆಹ್ವಾನಿಸಿ, ಮದುವೆಗೆ ಆಹ್ವಾನವನ್ನು ಕೊಟ್ಟು ಬರಬೇಕಾಗತ್ತೆ. ನೋಡಿ, ಇದಕ್ಕೆ ಮನೆಯ ಮದುಮಕ್ಕಳೇ ಹೋಗಬೇಕಂತ ಏನಿಲ್ಲ. ಮನೆಯಲ್ಲಿ ಯಾರಾದರೂ ಹಿರಿಯರು ಬೇರೆಯೊಬ್ಬರು ಕೂಡ ಹೋಗಿ ಲಗ್ನ ಪತ್ರಿಕೆಯನ್ನು ನಿಮ್ಮ ಕುಲದೇವರ ಸನ್ನಿಧಿಗೆ ಅರ್ಪಿಸಿ ಬರಬೇಕು. ಇದಾದ ನಂತರ ನೋಡಿ, ನೀವು ನಿಮ್ಮ ಗ್ರಾಮ ದೇವತೆ ಅಂದರೆ ನಿಮ್ಮ ಊರಿನ ದೇವರು ಯಾರಾಗಿರ್ತಾರೆ, ನಿಮ್ಮ ನೋಡಿ ಪ್ರತಿಯೊಂದು ಊರಿಗೂ ಅಂತ ದೇವರು ಅಂತ ಇರುತ್ತೆ, ಆ ಊರಿನ ದೇವರಿಗೆ ನೀವು ಲಗ್ನ ಪತ್ರಿಕೆಯನ್ನು ಅರ್ಪಿಸಬೇಕಾಗತ್ತೆ. ಅದಾದ ನಂತರ ನೋಡಿ, ನಿಮ್ಮ ಮನೆಯಲ್ಲಿ ತೀರಿ ಹೋಗಿರುವಂಥ ಹಿರಿಯರು, ಅವರಿಗೆ ಒಂದು ಸಣ್ಣ ಪೂಜೆಯನ್ನು ಮಾಡಬೇಕಾಗುತ್ತೆ. ನೀವು ಪೂಜೆಯನ್ನು ಮಾಡಿ ಅವರಿಗೆ ವಸ್ತ್ರ ಇವನ್ನೆಲ್ಲವೂ ಕೂಡ ಅರ್ಪಿಸಿ ಆವಾಗ ನೀವು ಲಗ್ನ ಪತ್ರಿಕೆಯನ್ನು ನಿಮ್ಮ ಹಿರಿಯರಿಗೆ ನೀಡಿ ಅವರಿಗೂ ಕೂಡ ಮದುವೆಗೆ ಆಹ್ವಾನಿಸಬೇಕಾಗುತ್ತೆ. ನೋಡಿ, ಈ ಥರ ಮನೆಯಲ್ಲಿ ಶುಭ ಕಾರ್ಯಗಳಿದ್ದಾಗ ಖಂಡಿತವಾಗಲೂ ನಿಮ್ಮ ಮನೆ ಹಿರಿಯರಿಗೆ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. ಹಿರಿಯರ ಆಶೀರ್ವಾದ ದೇವರ ಆಶೀರ್ವಾದಷ್ಟೇ ಮುಖ್ಯ ಆಗುತ್ತೆ. ಹಿರಿಯರ ಆತ್ಮ ಶಾಂತವಾಗಿರಬೇಕು, ಆವಾಗಲೇ ಹಿರಿಯರು ನಿಮಗೆ ಆಶೀರ್ವಾದವನ್ನು ಕೊಡ್ತಾರೆ. ಅದಕ್ಕೆ ಹೇಳಿದೆ, ವಸ್ತ್ರ ನೈವೇದ್ಯ ಇವೆಲ್ಲವನ್ನು ಮಾಡಿಬಿಟ್ಟು ನೀವು ಪೂಜೆ ಮಾಡಿಬಿಟ್ಟು ಆಮೇಲೆ ನೀವು ಲಗ್ನ ಪತ್ರಿಕೆಯನ್ನು ಕೊಡಬೇಕು. ಈ ನಿಯಮಗಳನ್ನೆಲ್ಲವನ್ನು ಪಾಲಿಸಿದ ನಂತರವೇ ನೀವು ನಿಮ್ಮ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಲಗ್ನ ಪತ್ರಿಕೆಯನ್ನು ನೀಡಬಹುದು. ಮೊದಲು ಈ ನಿಯಮವನ್ನು ನೀವು ಪಾಲಿಸಲೇಬೇಕು. ಈ ನಿಯಮಗಳನ್ನೆಲ್ಲ ನೀವು ಏನು ಪಾಲಿಸಲಿಲ್ಲ ಅಂದರೆ ಖಂಡಿತವಾಗಲೂ ನಿಮ್ಮ ಮನೆ ಮದುವೆಗೆ ವಿಘ್ನ ಬರುತ್ತೆ, ಯಾವುದೋ ರೀತಿಯಲ್ಲಿ ಅಡೆತಡೆ ಉಂಟಾಗುತ್ತೆ. ಜೊತೆಗೆ ಮಕ್ಕಳ ಜೀವನವು ಕೂಡ ನೋಡಿ, ನಾನು ಆಗಲೇ ಹೇಳ್ದಾಗೆ ದೇವರಿಗೆ ಅವರಿಂದ ನಮಸ್ಕಾರ ಮಾಡಿ ಒಂದು ಮನೆ ದೇವರ ಆಶೀರ್ವಾದ ಸಿಗುತ್ತೆ, ಊರ ದೇವರ ಆಶೀರ್ವಾದ ಸಿಗುತ್ತೆ, ಮನೆ ಹಿರಿಯರ ಆಶೀರ್ವಾದ ಸಿಗುತ್ತೆ, ಗಣಪತಿ ಆಶೀರ್ವಾದ ಸಿಗುತ್ತೆ. ಇವೆಲ್ಲ ಆಶೀರ್ವಾದ ಬೇಕಾಗುತ್ತೆ ಮದುಮಕ್ಕಳಿಗೆ. ಅವರ ಜೀವನ ಸುಂದರವಾಗಿರಲು, ಚೆನ್ನಾಗಿರಲು ಕೂಡ ಇವರೆಲ್ಲರ ಆಶೀರ್ವಾದ ಅವರಿಗೆ ಅವಶ್ಯಕತೆ ಇದೆ. ನೋಡಿ, ಇವರೆಲ್ಲರ ಆಶೀರ್ವಾದವನ್ನು ಪಡೆದುಕೊಂಡ ನಂತರ ಅವರ ಜೀವನ ಕೂಡ ಚೆನ್ನಾಗಿರುತ್ತೆ. ಮದುವೆಗೆ ಯಾವುದೇ ರೀತಿ ವಿಘ್ನ ಅಡೆತಡೆಗಳು ಬರೋದಿಲ್ಲ. ನೋಡಿ, ಮದುವೆ ನೀವು ಎಷ್ಟು ಸರಳವಾಗಿ ಮಾಡ್ತೀರಾ, ವಿಜೃಂಭಣೆಯಾಗಿ ಮಾಡ್ತೀರಾ, ಅದು ನಿಮ್ಮ ಇಷ್ಟ. ಆದರೆ ಮದುವೆಗೆ ಅಂತಾನೆ ಕೆಲ ನಿಯಮಗಳಿವೆ, ಅವನ್ನೆಲ್ಲವೂ ಕೂಡ ನೀವು ಪಾಲಿಸಿಯೇ ಮದುವೆ ಮಾಡಬೇಕಾಗುತ್ತೆ. ದೇವರಷ್ಟೇ ಪವಿತ್ರವಾದಂತಹ ಲಗ್ನ ಪತ್ರಿಕೆ ಆಗಿದೆ. ನೀವು ದೇವರಿಗೆ ಆಹ್ವಾನ ಮಾಡಿದ್ರಿ ಅಂದರೆ ಸಾಕ್ಷಾತ್ ದೇವರೇ ಬಂದು ನಿಮ್ಮ ಮದುವೆಗೆ ಬಂದು ಆಶೀರ್ವಾದವನ್ನು ಕೊಡ್ತಾರೆ. ನೀವು ಅನ್ಬೋದು, ದೇವರ ಕಣ್ಣಿಗೆ ಕಾಣಲ್ಲ, ಬರ್ತಾನೆ ಇಲ್ಲ, ನಂಬಿಕೆ ಇಲ್ಲ, ಕೆಲವೊಬ್ರು ಅನ್ಬೋದು. ನೋಡಿ, ಯಾವುದೋ ಒಂದು ರೂಪದಲ್ಲಿ ಖಂಡಿತವಾಗ್ಲೂ ದೇವರು ಬರ್ತಾರೆ, ಬಂದು ನಿಮಗೆ ಆಶೀರ್ವಾದ ಕೊಡ್ತಾರೆ. ನೀವು ಆಹ್ವಾನ ಕೊಡೋದು, ನೀವು ದೇವರಿಗೆ ಆಮಂತ್ರಣ ಪತ್ರಿಕೆಯನ್ನು ಕೊಡಲೇಬೇಕು. ನೋಡಿ, ಈ ಮೊದಲು ದೇವರಿಗೆ ಕೊಡದೆ ಬೇರೆ ಯಾರಿಗೂ ಕೂಡ ನೀವು ಆಮಂತ್ರಣ ಪತ್ರಿಕೆಯನ್ನು ಕೊಡಬಾರ್ದು. ಇನ್ನು ನೋಡಿ, ನಿಮ್ಮ ಮನೆ ದೇವರಾಗಿರಬಹುದು, ಅಂದರೆ ಊರ ದೇವರಾಗಿರ್ಬೋದು, ಹೆಣ್ಣು ದೇವರುಗಳಿದ್ದರೆ ನೋಡಿ ಅವರಿಗೆ ಉಡಿ ತುಂಬಬೇಕಾಗುತ್ತೆ. ಉಡಿ ತುಂಬಿ ನೀವು ಮುತ್ತೈದೆಯರನ್ನು ಊಟಕ್ಕೆ ಹಾಕಿ ನೀವು ಪತ್ರಿಕೆಯನ್ನು ಆಹ್ವಾನ ಕೊಡಬೇಕು. ಒಂದು ಕಾರ್ಯ ಅಂತ ಇರುತ್ತೆ, ಅದನ್ನು ಮಾಡಬೇಕಾಗತ್ತೆ. ನೀವು ಕೆಲವೊಬ್ಬರ ಮನೆಗಳಲ್ಲಿ ಈ ಪದ್ಧತಿ ಇದೆ, ನಮ್ಮ ಮನೆಯಲ್ಲಂತರೂ ಈ ಪದ್ಧತಿ ಇದೆ. ಊರ ದೇವರಿಗೆ, ಮನೆ ದೇವರಿಗೆ, ಹೆಣ್ಣು ದೇವರಿಗೆಲ್ಲ ನಾವು ಉಡಿಯನ್ನು ತುಂಬಿಟ್ಟೆ ಮುಂದಿನ ಶುಭ ಕಾರ್ಯವನ್ನು ಮಾಡ್ತೀವಿ. ಮದುವೆ ಅಂತ ಅಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ಏನು ಶುಭ ಕಾರ್ಯ ಇದ್ದರೂ ಕೂಡ ನಾವು ಮೊದಲು ದೇವರಿಗೆ ಈ ಥರ ಆಮಂತ್ರಣ ಪತ್ರಿಕೆಯಾಗಲಿ, ಉಡಿ ತುಂಬೋದಾಗಲಿ ಇದನ್ನೆಲ್ಲವೂ ನಾವು ಮಾಡಿಬಿಟ್ಟೆ ಮುಂದಿನ ಕೆಲಸವನ್ನು ಪ್ರಾರಂಭಿಸ್ತೀವಿ, ಇಷ್ಟಪಡ್ತೀವಿ. ನಮ್ಮ ಮಕ್ಕಳಿಗೋಸ್ಕರನೇ ಅಲ್ವಾ. ಪ್ರತಿಯೊಂದು ತಂದೆ ತಾಯಿಯ ಆಸೆ ಏನು, ಮಕ್ಕಳು ಚೆನ್ನಾಗಿರಲಿ ಅಂತ ಒಂದೇ ಆಸೆ ಇರುತ್ತೆ. ಪ್ರತಿಯೊಂದು ತಂದೆ ತಾಯಂದ್ರಿಗೂ, ನಮಗಷ್ಟೇ ಅಲ್ಲ, ಪ್ರತಿಯೊಂದು ತಂದೆ ತಾಯಿಗೂ ಕೇಳಿ ನೀವು ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತಾನೆ ಅವರು ಹಾರೈಸ್ತಾರೆ. ಹಾರೈಸುವಾಗ ನಾವು ಅಷ್ಟು ಎಲ್ಲ ನಾವು ಜೀವನ ಪೂರ್ತಿ ಎಲ್ಲ
ಅವ್ರ ಹೆಸರಲ್ಲೇ ನಾವು ಬದುಕ್ತಾ ಇರ್ತೀವಿ. ಸೊ ಇಂಥ ಸಣ್ಣ ಪುಟ್ಟ ಕಾರ್ಯಗಳನ್ನೆಲ್ಲ ನಾವು ಮಾಡದೆ ಶುಭ ಕಾರ್ಯಗಳನ್ನು ನಾವು ಇಟ್ಕೊಂಡ್ರೆ ಅಂತಹ ಶುಭ ಕಾರ್ಯಕ್ಕೆ ವಿಘ್ನ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಜೊತೆಗೆ ಮಕ್ಕಳ ಜೀವನ ಕೂಡ ನೋಡಿ, ಇವ್ರ ದೇವರ ಆಶೀರ್ವಾದವನ್ನೆಲ್ಲ ತಗೊಂಡು ಮದುವೆ ಆಗೋದು, ನೀವೇ ಹೇಳಿ ನನಗೆ, ದೇವರ ಆಶೀರ್ವಾದವನ್ನು ತಗೊಂಡು ಮದುವೆ ಆಗೋದು ಸೂಕ್ತ, ಏನೋ ಪೂಜೆ ಪುನಸ್ಕಾರ ಮಾಡದೆ ಸುಮ್ಮನೆ ಮದುವೆ ಆಗೋದು ಸೂಕ್ತ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೀವು. ನೋಡಿ, ದೇವರ ಆಶೀರ್ವಾದವನ್ನು ತಗೊಂಡ್ಬಿಟ್ಟು ಮದುವೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಜೀವನದಲ್ಲಿ ಚೆನ್ನಾಗಿರ್ತಾರೆ. ಲಗ್ನ ಪತ್ರಿಕೆಗೇನೆ ಅಂತ ಒಂದು ನಿಯಮ ಶಾಸ್ತ್ರ ಅಂತ ಇದೆ. ನೀವು ಇವುಗಳನ್ನೆಲ್ಲ ಪಾಲಿಸಲೇಬೇಕಾಗತ್ತೆ. ಸುಮ್ಮನೆ ಇಂತಹ ತಪ್ಪುಗಳನ್ನು ಮಾಡೋದು ಬೇಡ. ನೋಡಿದ್ರಲ್ಲ ವೀಕ್ಷಕರೇ, ಲಗ್ನ ಪತ್ರಿಕೆಯ ಬಗ್ಗೆ ಇಲ್ಲಿ ಮಹತ್ವವಾದ ವಿಷಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಯಾರಿಗೆ ಮೊದಲ ಲಗ್ನ ಪತ್ರಿಕೆ ನೀಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮಗೆ ಖಂಡಿತವಾಗ್ಲೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೊತೆಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ, ಯಾಕಂದರೆ ನಾವು ನೀಡುವಂತಹ ಅದ್ಭುತವಾದಂತಹ ಮಾಹಿತಿ ನಿಮ್ಮವರೆಗೂ ತಲುಪುತ್ತೆ. ಇದೇ ಥರ ಇನ್ನೊಂದು ಮಹತ್ವವಾಗಿರುವಂತಹ ವಿಷಯದೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.